ಸನಾತನ ಹಿಂದೂ ಧರ್ಮಕ್ಕೆ ಎಲ್ಲ ಆತ್ಮೀಯರೇ, ತಮ್ಮೆಲ್ಲರಿಗೂ 12ನೇ ವರ್ಷದ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಬಂಧುಗಳು, ಆತ್ಮೀಯರು, ಖ್ಯಾತ ಹಾಡುಗಾರರು ಆದಂಥ ಗೋಪಿ ಅವರೇ ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನನ್ನ ನಿರೀಕ್ಷೆಯ ಮೇಲೆ, ಯಾಕಂದರೆ ಇವತ್ತು ಭಾನುವಾರ ಶಾಲಾ ಮಕ್ಕಳು ಬರ್ತಾರೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ನಮ್ಮ ನಿರೀಕ್ಷೆಯನ್ನು ಮೇಲೆ ಈ ಭಾಗ ಇಲ್ಲಿ ಪೂರ್ತಿ LBS ಸಂಘದವರೆಗೂ ಇಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯೋಗ ಆಸಕ್ತರೇ ಮತ್ತು ಯೋಗವನ್ನು ಇವತ್ತು ಏನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದಂಥ ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರೇ ಮತ್ತು ಅಲ್ಲಿಂದ ಬಂದಿರತಕ್ಕಂಥ ಎಲ್ಲ ಯೋಗ ಪಟುಗಳೇ. ನಾನು ಭಾಳ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯೋಗ ನಮ್ಮ ದೇಶದ ಮಹಾಮುನಿಗಳ ಆವಿಷ್ಕಾರ. ಯೋಗ ರೋಗ ಮುಕ್ತ ಆಗ್ತದೆ, ಮನಸ್ಸು ಶುದ್ಧವಾಗಿರ್ತದೆ, ದೇಹ ಆರೋಗ್ಯಕರವಾಗಿರ್ತದೆ, ದೇಶಗಳು ಕೂಡ ಆರೋಗ್ಯಕರವಾಗಿರ್ತದೆ ಯೋಗವನ್ನು ಕಲಿತ್ರೆ. ಇದನ್ನು ಮನಗಂಡು ನರೇಂದ್ರ ಮೋದಿಜಿಯವರು ವಿಶ್ವಸಂಸ್ಥೆಯ ಸಭೆಗಳಲ್ಲಿ ಮುಖ್ಯಸ್ಥರ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಾಡಿ ಇವತ್ತು ಪ್ರಪಂಚದ ಇಸ್ಲಾಂ ದೇಶಗಳನ್ನು ಒಳಗೊಂಡಾಗೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಮ್ಮ ದೇಶಕ್ಕಿಂತ ಚೆನ್ನಾಗಿ ಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಯೋಗ ದಿನಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಇದು ಮತ್ತೆ ವಿಶ್ವ ಗುರು ಭಾರತ ನಾವು ಹೇಳ್ತಾ ಇದ್ವಿ. ಮತ್ತೆ ನಮ್ಮ ದೇಶ ರಾಷ್ಟ್ರ ಹಾಸ್ಪಿಟ್ಲಿಂದ ಎರಡೂ ಕಡೆ ಜಸ್ಟ್ ಸೈಟ್ ಕೇರ್ ಅಂಡ್ ಮಣಿಪಾಲ್ ಹಾಸ್ಪಿಟ್ಲ್, ನಮ್ಮ ಯಲಹಂಕ ಅಲ್ಲಿ ಬ್ಲಡ್ ಚೆಕಪ್ಪು, ಶುಗರು, BP ಅವೆಲ್ಲವನ್ನು ಉಚಿತವಾಗಿ ಮಾಡೋದಕ್ಕೆ ಕರೆಸಿದ್ವಿ. ಎರಡೂ ಕಡೆ ಐತೆ, ದಯವಿಟ್ಟು ಅವರು ಅದರ ಚೆಕಪ್ಪನ್ನು ಮಾಡಿಸ್ಕೊಬೇಕು. ಆಮೇಲೆ ಎಂಥದಪ್ಪ ಕುಡಿಯೋದು, ORS ತಿಂಡಿ ಜೊತೆಗಡೆ ORS ಅನ್ನು ಕೂಡ ಕೆಲವರು